ಮೊದಲೆಲ್ಲ ಏನು ಹೇಳ್ತಿದ್ರು ಅಂದರೆ ಯಾವುದೇ ಫಿಲ್ಮ್ ಇಂಡಸ್ಟ್ರಿ ಗ್ರೋ ಆಗಬೇಕು ಇಲ್ಲ ಒಂದು ಮೂವಿ ಹಿಟ್ ಆಗಬೇಕಂದ್ರೆ ಅದು ಸ್ಟಾರ್ ಪವರ್ ಇಂದ ಮಾತ್ರ ಸಾಧ್ಯ. ಆದರೆ ಇತ್ತೀಚಿನ ದಿನದಲ್ಲಿ ಒಂದು ಫಿಲ್ಮ್ ಇಂಡಸ್ಟ್ರಿ ಯಾವ ರೀತಿ ಗ್ರೋ ಆಗಿದೆ ಅಂದರೆ ಇಡೀ ಪ್ರಪಂಚವೇ ತಿರುಗಿ ನೋಡೋ ಹಾಗೆ ಮಾಡಿದೆ. ಬರೀ ಫೈಟಿಂಗ್ ಆಕ್ಷನ್ಗಳೇ ತುಂಬಿದ್ದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ತೋರಿಸಿ ಪ್ಯಾನ್ ಇಂಡಿಯಾ ಮುಟ್ಟಿದ್ದಲ್ಲದೆ ಇಂಟರ್ನ್ಯಾಷನಲ್ಲಿಯೂ ಕೂಡ ಸದ್ದು ಮಾಡಿದೆ. ಕೇವಲ ಮೂವಿ ನೇಮ್ ನೋಡಿ ಇದು ಇಂಡಿಯನ್ ಸಿನಿಮಾ ಅನ್ನೋ ಮಟ್ಟಿಗೆ ಹೆಸರು ಮಾಡಿದೆ. ನಾನು ಮಾತಾಡ್ತಿರೋದು ಬಾಲಿವುಡ್ ಅಥವಾ ಟಾಲಿವುಡ್ ಬಗ್ಗೆ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಬಗ್ಗೆ. ಏನಂದೆ ಇನ್ನೊಂದ್ಸಲ ಹೇಳು. ಹೌದು, ಕನ್ನಡ ಇಂಡಸ್ಟ್ರಿಯ ಬೆಸ್ಟ್ ಸ್ಟೋರಿ ಟೆಲ್ಲಿಂಗ್, ಸಿನಿಮಾಟೋಗ್ರಫಿ ಅಂಡ್ ಎಂಗೇಜ್ಮೆಂಟ್ ಪವರ್ ನೋಡಿ ಎಲ್ಲಾ ಫಿಲ್ಮ್ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋ ರೀತಿ ಆಗಿದೆ. ಒಂದು ಕಾಲದಲ್ಲಿ ಇಂಡಿಯನ್ ಸಿನಿಮಾ ಅಂದರೆ ನೆನಪಿಗೆ ಬರ್ತಿದ್ದದ್ದು ಬಾಲಿವುಡ್ ಇಲ್ಲ ಟಾಲಿವುಡ್. ಆದರೆ ಇವಾಗ ಕನ್ನಡ ಇಂಡಸ್ಟ್ರಿ ಕೂಡ ಹೆಸರು ಮಾಡಿದೆ. ಪ್ಯಾನ್ ಇಂಡಿಯಾ ಇಂದ ಗ್ಲೋಬಲ್ ತನ ರೀಚ್ ಮಾಡಿದ್ದು ಮೊದಲು ಯಾರು ಅಂತ ನಾನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಅದು ಪ್ರಶಾಂತ್ ನೀಲ್ ಡೈರೆಕ್ಟ್ ಮಾಡಿರೋ ಮತ್ತು ಯಶ್ ಆಕ್ಟ್ ಮಾಡಿರುವ KGF ಮೂವಿ. ರಕ್ತದಿಂದ ಬರೆದಿರೋ ಕತೆ ಇದು. ಶಾಯಿಯಿಂದ ಮುಂದುವರ್ಸೋಕ್ಕಾಗಲ್ಲ. ಎಸ್ ಹೇಳ್ದಾಗೆ ಒಂದು ಮೂವಿಯಿಂದ ಕನ್ನಡ ಇಂಡಸ್ಟ್ರಿ ಡೆವಲಪ್ ಆಗಲ್ಲ. One KGF will not change the industry. Our aim should be towards the rest of the world. ನಂತರ ಬಂದ ಸಿನಿಮಾ ರಿಷಬ್ ಶೆಟ್ಟಿ ಮಾಡಿರೋ ಡಿವೋಷನಲ್ ಮೂವಿ ಕಾಂತಾರ. ಇದರಲ್ಲಿ ರಿಷಬ್ ಶೆಟ್ಟಿ ಆಕ್ಟಿಂಗ್ ನೋಡಿ ಇಡೀ ಥಿಯೇಟರ್ಗಳೇ ಬೆಚ್ಚಿ ಬಿದ್ದಿದೆ. ಶೋಕಿ ಅಂತೆ. ಮತ್ತೆ ರಾಜ್ಬೀರ್ ಶೆಟ್ಟಿ ಮಾಡಿರೋ ಸೂಪ್ರಮ್ ಶೋ. ಇದರ ಬಗ್ಗೆ ನಾನು ಹೇಳೋದಕ್ಕಿಂತ ಎಷ್ಟು ಟ್ರೆಂಡಲ್ಲಿ ಇತ್ತು ಅಂತ ನಿಮಗೆ ಗೊತ್ತಿದೆ. ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ಇತ್ತೀಚಿನ ಸಿನಿಮಾ ಬಗ್ಗೆ ಮತ್ತು ಕನ್ನಡ ಇಂಡಸ್ಟ್ರಿ ಬೆಳವಣಿಗೆ ಬಗ್ಗೆ ನೋಡೋಣ. ಯಾರು ಬೇಕಾರ ಬರಲಿ, ಇವನೊಬ್ಬ ಬೇಡ ಮಾರ್ರೆ. ನಾನು ಮೊದಲೇ ಹೇಳಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಸ್ಟಾರ್ ಪವರ್ ಇದೆ. ಇವಾಗಿಂದಷ್ಟೇ ಅಲ್ಲ, ಮೊದಲಿಂದಲೂ ಕೂಡ. ನಾರ್ತ್ ಇಂಡಿಯನ್ಸ್ಗೆ ಕೇವಲ KGF ಮೂವಿ ಅಷ್ಟೇ ಗೊತ್ತು. ಇದರ ಹಿಂದೆ ವರ್ಧನ್, ಶಂಕರ್ನಾಗ್, ಕಾಶಿನಾಥ್ ಮತ್ತು ಉಪೇಂದ್ರಗಳಂತ ಅದೆಷ್ಟೋ ಕಲಾವಿದರು ತಮ್ಮ ಜೀವನವನ್ನೇ ಕನ್ನಡ ಇಂಡಸ್ಟ್ರಿ ಬೆಳೆಯಲು ಮುಡಿಪಾಗಿಟ್ಟಿದ್ದಾರೆ. ಬೇರೆ ಭಾಷೆಯ ಜನರು ಇಂಡಿಯನ್ ಸಿನಿಮಾ ಅಂದ್ರೆ ಕೇವಲ ಬಾಲಿವುಡ್ ಅಂತ ತಿಳ್ಕೊತಿದ್ರು. ಆದರೆ ಇವಾಗ ಟಾಪ್ 10 ಹೈಯೆಸ್ಟ್ ಗ್ರಾಸಿಂಗ್ ಇಂಡಿಯನ್ ಸಿನಿಮಾದಲ್ಲಿ ಕನ್ನಡ ಕೂಡ ಎಂಟ್ರಿ ಆಗಿದೆ. KGF ಬಂದ ಮೇಲೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಂಡಿಯಾ ಮ್ಯಾಪ್ನೇ ಬದಲು ಮಾಡಿದೆ. KGF ನಂತರ ಬಂದ ಕಾಂತಾರ ಸಿಂಪಲ್ ಡಿವೋಷನಲ್ ಸ್ಟೋರಿ ಕೂಡ ಗ್ಲೋಬಲ್ ಹಿಟ್ ಆಗುತ್ತೆ ಅಂತ ಪ್ರೂವ್ ಮಾಡಿದೆ. ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಕೇವಲ ಸ್ಕ್ರೀನ್ ಮೇಲೆ ಇರುತ್ತೆ, ಎಮೋಷನ್ಸ್ ಮೇಲೆ ಅಲ್ಲ. ಕನ್ನಡ ಇಂಡಸ್ಟ್ರಿ ಗ್ರೋ ಆಗ್ಲಿಕ್ಕೆ ಮುಖ್ಯ ಸ್ತಂಭ ಹೊಂಬಾಳೆ ಫಿಲ್ಮ್ ಅಂದ್ರೆ ತಪ್ಪಾಗಲ್ಲ. KGF, ಕಾಂತಾರ, ರೀಸೆಂಟ್ ಆಗಿ ಬಂದಿರೋ ಮಹಾ ಅವತಾರ ನರಸಿಂಹ ಅಂತಹ ಮೂವಿ ಪ್ರೊಡ್ಯೂಸ್ ಮಾಡಿ ಕನ್ನಡ ಇಂಡಸ್ಟ್ರಿ ಬೆಳೆಯಲಿಕ್ಕೆ ಇದು ಕೂಡ ಒಂದು ಮುಖ್ಯ ಪಾತ್ರವಾಗಿದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಯಶ್, ದರ್ಶನ್, ಸುದೀಪ್, ಉಪೇಂದ್ರ. ಜೊತೆಗೆ ಇನ್ನೂ 3 ಜನ ಪಿಲ್ಲರ್ಸ್ ಇದ್ದಾರೆ. ಅವರು ಯಾರೆಂದರೆ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅಂಡ್ ರಾಜ್ಬೀರ್ ಶೆಟ್ಟಿ. ಹೌದು, ಇವಾಗಿನ ದಿನಗಳಲ್ಲಿ ಇವರೇ ಕನ್ನಡ ಇಂಡಸ್ಟ್ರಿ ಜಗತ್ತಿಗೆ ಸಾರ್ತಿರೋದು ಅಂದ್ರೂ ತಪ್ಪಾಗಲ್ಲ. ರೀಸೆಂಟ್ ಆಗಿ ಬಂದಿರೋ ಸೂಪ್ರಮ್ ಶೋ ರಾಜ್ಬೀರ್ ಶೆಟ್ಟಿ ಮಾಡಿರೋದು ನೀವೆಲ್ಲ ನೋಡೇ ಇರ್ತೀರಾ. ನಿನ್ನ ಮಗುವ ಸರಿತಾ? ಹೆಣ್ಣು ಮಗುವ? ನಾನು ಸರಿತಾ ರವಣ್ಣ. ಎಷ್ಟು ಸಿಂಪಲ್ ಆಗಿದೆ. ಇದರಿಂದ ಗೊತ್ತಾಗುತ್ತೆ ಮೂವಿಯಲ್ಲಿ ಫೈಟಿಂಗೇ ಇರಬೇಕು, ಸ್ಟಾರ್ ಹೀರೋಯಿನ್ನೇ ಇರಬೇಕು ಅಂತ ಏನೂ ಇಲ್ಲ. ಕಂಟೆಂಟ್ ಚೆನ್ನಾಗಿದ್ರೆ, ಜನರಿಗೆ ಇಷ್ಟ ಆದರೆ ಸಾಕು, ಮೂವಿ ಸೂಪರ್ ಹಿಟ್ ಆಗುತ್ತೆ. ಇನ್ನು ರಿಷಬ್ ಶೆಟ್ಟಿ ಇವರು ಮಾಡಿರೋ ಕಾಂತಾರದ ಬಗ್ಗಿದ ಮಾತು ಇವಾಗಲೂ ನಡೆಯುತ್ತಿದೆ. ಇವರೇ ಡೈರೆಕ್ಟ್ ಮಾಡಿ, ಇವರೇ ಆಕ್ಟ್ ಮಾಡಿ ಒಂದು ಅದ್ಭುತವಾದ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ನೀಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಕೂಡ ರಿಲೀಸ್ ಆಗಿದೆ. ಇದನ್ನು ನೋಡಿದವರು ಮಾತ್ರ ಹೇಳಬಲ್ಲರು ಕನ್ನಡ ಇತಿಹಾಸದಲ್ಲೇ ಕಂಡಂತ ಒಂದು ಅದ್ಭುತವಾದ ಸಿನಿಮಾ. ಹೆಸರೆಂತ ಎಂದು ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ಅವರ ಸಿನಿಮಾಟೋಗ್ರಫಿ, VFX, ಡೈರೆಕ್ಷನ್, ವಾಹ್, ಹ್ಯಾಟ್ಸ್ ಆಫ್ ಸರ್. ನಾವು ಹೆಮ್ಮೆಯಿಂದ ಹೇಳಬಹುದು ನಮ್ಮಲ್ಲೂ ಅದ್ಭುತವಾದ ಡೈರೆಕ್ಟರ್ಸ್ಗಳು ಇದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಯಾವುದೇ ಬಾಲಿವುಡ್, ಟಾಲಿವುಡ್ ಗಳಿಗೇನು ಕಮ್ಮಿ ಇಲ್ಲ. ಇನ್ನು ರಕ್ಷಿತ್ ಶೆಟ್ಟಿ ಇವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿ ಹೆಮ್ಮೆಯ ಡೈರೆಕ್ಟರ್ ಮತ್ತು ಆಕ್ಟರ್ ಕೂಡ ಹೌದು. ಇವರು ಮಾಡಿರೋ ಚಾರ್ಲಿ 777 ಉಳಿದವರು ಕಂಡಂತೆ ಇಂದಿಗೂ ಜನರ ಮನಸ್ಸಿನಲ್ಲಿ ಹಾಗೇ ಇದೆ. 5 ವರ್ಷ ಮೇಲೆ ಆಯಿತು, ಯಾವುದೇ ಸಿನಿಮಾ ಇವರ ಕಡೆಯಿಂದ ಇನ್ನೂ ಬಂದಿಲ್ಲ ಅನ್ನೋದೇ ಬೇಜಾರು. ಖುಷಿಯ ವಿಚಾರ ಏನಂದ್ರೆ ಕನ್ನಡಿಗರು ವೇಟ್ ಮಾಡ್ತಿರೋ ರಿಚರ್ಡ್ ಆಂಟೋನಿ ಲಾರ್ಡ್ ಆಫ್ ದಿ ಸಿ ನೆಕ್ಸ್ಟ್ ಇಯರ್ ಒಳಗೆ ಬರುತ್ತೆ. ಇಲ್ದಿರಿ ಗಟ್ಟದ ಕೆಳಗೆ ನೆಲುವೆಲ್ಲ ಸಮುದ್ರ ರಾಜಂದೆ. ಅವನ ಜಾಗುನ ವಾಪಸ್ ತಗೊಂಬಕ್ ಬಂದದ್ದವ.
ಈ ಮೂವಿ ರಿಲೀಸ್ ಆದರೆ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ರಿಚರ್ಡ್ ಆಂಟೋನಿ ಇನ್ನೂ ಯಾಕೆ ಬಂದಿಲ್ಲ ಅನ್ನೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಮೇಲ್ಗಡೆ ಕೊಟ್ಟಿರುತ್ತೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಬಹುದು. ಇವರು 3 ಜನ ನಮ್ಮ ಕನ್ನಡ ಇಂಡಸ್ಟ್ರಿಯ 3 ಮುತ್ತುಗಳು ಅಂತಾನೆ ಹೇಳ್ಬಹುದು. ಸ್ಟಾರ್ಟಿಂಗ್ ದಿನಗಳು ಇವರ ಮೂವಿಗೆ ಜನನೇ ಇರ್ತಿದ್ದಿಲ್ಲ. ಈ ತೊಗಲಕ್ ಸಿನಿಮಾ ನೀವು ಅನ್ಕೊಂಡಿದ್ದ ತರ ಹೋಗ್ಲಿಲ್ಲ. ಯಾವ ತರದಲ್ಲೂ ಹೋಗ್ಲಿಲ್ಲ, ಅನ್ಕೊಂಡಿದ್ದೇನಿರ್ಲಿಲ್ಲ. ಏನ್ ಅನ್ಕೊಂಡಿದ್ರಿ? ಪಿಕ್ಚರ್ ಆಚೆ ಬಂದ್ರೆ ಸಾಕು ಅನ್ನೋದಿತ್ತು. ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಆದರೆ ಇವಾಗ ಇವರು ಟಾಪ್ 10 ಕನ್ನಡ ಇಂಡಸ್ಟ್ರಿಯ ಡೈರೆಕ್ಟರ್ಸ್ಗಳು. ಇವರ ಸ್ಟಾರ್ಟಿಂಗ್ ದಿನಗಳ ಬಗ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಅದ್ಭುತ ಸಿನಿಮಾ ಇವರ ಕಡೆಯಿಂದ ಬರಲಿ, ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೆಯಲಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಬ್ರಹ್ಮದೇವಾಯ ನಮಃ.